ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ತಂದಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ಮೊದಲನೇದಾಗಿ, ಹಾವೇರಿಯಲ್ಲಿ ಮಳೆಯ ಆರ್ಭಟ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ, ಅಲ್ಲಿರುವಂತಹ ರೈತರು ಸುಮಾರು 500 ಎಕರೆಯಲ್ಲಿ ಬೆಳೆದಿದ್ದಂತಹ ಗೋವಿನ ಜೋಳ ನೀರ್ಪಾಲಾಗಿದೆ. ಹಾವೇರಿಯ ಸವಣೂರ್ನ ಹತ್ತಿ ಮತ್ತೂರ್ನಲ್ಲಿ ಬೆಳೆದಿದ್ದಂತ ಜೋಳ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಸಮೃದ್ಧವಾಗಿ ಬೆಳೆದಿದ್ರು ಕೂಡ ಈಗ ರೈತರ ಕೈಗೆ ಸಿಗ್ತಾ ಇಲ್ಲ. ಅವರ ನೋವಿನ ಕಥೆಯನ್ನ ತೆಗೆದುಕೊಂಡ್ ಬಂದಿದ್ದೀವಿ, ನೋಡ್ಕೊಂಡ್ ಬನ್ನಿ. ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗಲೇ ಅಂದ್ರೆ 2014ರಲ್ಲಿ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂದ್ರು. ಆದ್ರೆ ಇದರಿಂದಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಅಂದ್ರೆ 2023ರಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಯಾನ ಕೂಡ ಮಾಡಿದ್ವಿ ಈ ಒಂದು ಸುದ್ದಿಯ ವಿಚಾರವಾಗಿ. ಆದರೂ ಕೂಡ ಎಚ್ಚೆತ್ತದ ದಪ್ಪ ಚರ್ಮದ ಅಧಿಕಾರಿಗಳು ರೈತರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ದಿನ ಬೆಳಗಾದ್ರೆ ನೋಡ್ತಿರಬಹುದು ದೃಶ್ಯದಲ್ಲಿ ರೈತರು ಹಿಡಿಶಾಪವನ್ನು ಹಾಕುವ ಮುಖಾಂತರ ತಮ್ಮ ಬೆಳೆಗಳನ್ನ ಬೆಳೆಯಲಿಕ್ಕೆ ಮುಂದಾಗ್ತಿರುವಂತದ್ದು. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿ ಅವರು ಬೆಳೆಯುವಂತಹ ಬೆಳೆಗಳಲ್ಲಿ ನೀರು ಬಂದು ನಿಲ್ಲುತ್ತೆ. ಈ ರೀತಿಯಾಗಿ ಮಳೆ ನೀರಾಗಿರ್ಬೋದು, ಕೆರೆ ನೀರಾಗಿರ್ಬೋದು ನಿಲ್ಲುತ್ತೆ. ಚೆನ್ನಾಗಿ ಬಂತು ಬೆಳೆ, ಎಷ್ಟೋ ಸಾಲ ಸೂಲ ಮಾಡಿದ್ವಿ. ಈ ಬಾರಿ ಆದ್ರೂ ಬೆಳೆಯನ್ನು ತೆಗೆದುಕೊಂಡು ಮಾಡಿದ ಸಾಲವನ್ನು ತೀರಿಸೋಣ, ಮಕ್ಕಳು ಮರಿಗಳ ಮದುವೆ ಮಾಡೋಣ ಅಂತ ಹೋಗ್ತಿರುವಂತಹ ರೈತರಿಗೆ ಈಗ ಮತ್ತಷ್ಟು ಸಂಕಷ್ಟ ಕೂಡಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೆರೆಯಲ್ಲ, ಇದು ಜಮೀನಿದು. ಇಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಕೊಳಿತಾ ಇರುವಂತದ್ದು. ಇನ್ನೇನು ಒಂದು ತಿಂಗಳ 2 ತಿಂಗಳು ಬಿಟ್ಟರೆ ಕೈ ಬರುವಂತಹ ಈ ಬೆಳೆ ಇದೀಗ ಕೈ ತಪ್ಪಿರುವಂತದ್ದು. ರೈತರು ಸಾಕಷ್ಟು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನಿಮ್ಮ ರೈತರ ಜೀವನ ಯಾವ ರೀತಿ ಹಾಳು ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು. ಈ ಏತ ನೀರಾವರಿ ಯೋಜನೆಯನ್ನು ಸಮರ್ಪಕವಾಗಿ ತಾಲೂಕಿನಾದ್ಯಂತ ಇರುವಂತಹ 48 ಕೆರೆಗಳಿಗೆ ತುಂಬಿಸುವಂತ ಯೋಜನೆಯನ್ನ ಕುಡಿಯುವ ನೀರಿಗಾಗಿ ಈ ಯೋಜನೆಯನ್ನ ಹಾಕೊಂಡ್ರು. ಅದು ನಮ್ಮ ರೈತರಿಗೆ ದುಷ್ಪರಿಣಾಮ ಬೀರಾಕತೈತಿ. ಈಗ ಈ ಕೆರೆಯಲ್ಲಿ ಸರಾಗವಾಗಿ ಹರಿಯುವಂತ ನೀರು ಹರಿದನೆ ಹೊಳೆಗೆ ಹೋಗದಂಗನೆ ಹಿನ್ನೀರಾಗಿ ರೈತರ ಜಮೀನಿನಲ್ಲಿ ನುಗ್ಗಾಕತೈತಿ. ನುಗ್ಗಿ ಬೆಳೆದಂತ ಬೆಳೆ ಎಲ್ಲ ಪೂರ್ಣ ನಾಶ ಆಗತೈತಿ. ಈಗ ಇನ್ನೊಂದು ತಿಂಗಳದಾಗ ನಾವು ಕಟಾವಿಗೆ ಬಂದಿತ್ತಿದ್ದು ಈ ಬೆಳೆ ನಾಶ ಆಗ್ಬಿಡ್ತು. ಇದಕ್ ಮಾಡಿದ ಖರ್ಚು ವೆಚ್ಚ, ಬ್ಯಾಂಕ್ನವ್ರು ಸಾಲ ಹೆಂಗ್ ಮಾಡ್ಬೇಕು, ರೈತರು ತಮ್ಮ ಪ್ರಾಣ ತೆತ್ತಾದ್ರೂ ಪ್ರಯತ್ನ ಮಾಡಿ ಉಳಿಸ್ಕೋಬೇಕಂತ ರೈತ ಬಡದಾಡ್ತಾ ಇರ್ತಾನ ಕೂಳಿಗಾಗಿ. ಅದೇ ಸಿಗದಂಗ ಅದ ರೈತನ ಜೀವನ ಹೆಂಗ ಮುಂದೆ ರೈತ ಮಾಡಿದಂತ ಸಾಲ ಮತ್ತು ವ್ಯವಹಾರವನ್ನ ತೀರಿಸಲಕ್ಕ ಕಷ್ಟಕರವಾಗಿ ರೈತ ತನ್ನ ಆತ್ಮಹತ್ಯೆಗೆ ಶರಣಾಗತವಾಗಂತ ಪರಿಸ್ಥಿತಿ ಒದಗಿ ಬರುತ್ತೈತಿ. ಆದ ಕಾರಣ ಮಾನ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು, ಇಲ್ಲ ನಮಗೆ ಇದಕ್ಕೆ ಪ್ರತಿತ್ವವಾಗಿ ಬೇರೆ ಜಮೀನನ್ನ ಕೊಡಬೇಕಂತ ನಮ್ಮಲ್ಲಿ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ತಂದಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ಮೊದಲನೇದಾಗಿ, ಹಾವೇರಿಯಲ್ಲಿ ಮಳೆಯ ಆರ್ಭಟ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ, ಅಲ್ಲಿರುವಂತಹ ರೈತರು ಸುಮಾರು 500 ಎಕರೆಯಲ್ಲಿ ಬೆಳೆದಿದ್ದಂತಹ ಗೋವಿನ ಜೋಳ ನೀರ್ಪಾಲಾಗಿದೆ. ಹಾವೇರಿಯ ಸವಣೂರ್ನ ಹತ್ತಿ ಮತ್ತೂರ್ನಲ್ಲಿ ಬೆಳೆದಿದ್ದಂತ ಜೋಳ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಸಮೃದ್ಧವಾಗಿ ಬೆಳೆದಿದ್ರು ಕೂಡ ಈಗ ರೈತರ ಕೈಗೆ ಸಿಗ್ತಾ ಇಲ್ಲ. ಅವರ ನೋವಿನ ಕಥೆಯನ್ನ ತೆಗೆದುಕೊಂಡ್ ಬಂದಿದ್ದೀವಿ, ನೋಡ್ಕೊಂಡ್ ಬನ್ನಿ. ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗಲೇ ಅಂದ್ರೆ 2014ರಲ್ಲಿ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂದ್ರು. ಆದ್ರೆ ಇದರಿಂದಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಅಂದ್ರೆ 2023ರಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಯಾನ ಕೂಡ ಮಾಡಿದ್ವಿ ಈ ಒಂದು ಸುದ್ದಿಯ ವಿಚಾರವಾಗಿ. ಆದರೂ ಕೂಡ ಎಚ್ಚೆತ್ತದ ದಪ್ಪ ಚರ್ಮದ ಅಧಿಕಾರಿಗಳು ರೈತರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ದಿನ ಬೆಳಗಾದ್ರೆ ನೋಡ್ತಿರಬಹುದು ದೃಶ್ಯದಲ್ಲಿ ರೈತರು ಹಿಡಿಶಾಪವನ್ನು ಹಾಕುವ ಮುಖಾಂತರ ತಮ್ಮ ಬೆಳೆಗಳನ್ನ ಬೆಳೆಯಲಿಕ್ಕೆ ಮುಂದಾಗ್ತಿರುವಂತದ್ದು. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿ ಅವರು ಬೆಳೆಯುವಂತಹ ಬೆಳೆಗಳಲ್ಲಿ ನೀರು ಬಂದು ನಿಲ್ಲುತ್ತೆ. ಈ ರೀತಿಯಾಗಿ ಮಳೆ ನೀರಾಗಿರ್ಬೋದು, ಕೆರೆ ನೀರಾಗಿರ್ಬೋದು ನಿಲ್ಲುತ್ತೆ. ಚೆನ್ನಾಗಿ ಬಂತು ಬೆಳೆ, ಎಷ್ಟೋ ಸಾಲ ಸೂಲ ಮಾಡಿದ್ವಿ. ಈ ಬಾರಿ ಆದ್ರೂ ಬೆಳೆಯನ್ನು ತೆಗೆದುಕೊಂಡು ಮಾಡಿದ ಸಾಲವನ್ನು ತೀರಿಸೋಣ, ಮಕ್ಕಳು ಮರಿಗಳ ಮದುವೆ ಮಾಡೋಣ ಅಂತ ಹೋಗ್ತಿರುವಂತಹ ರೈತರಿಗೆ ಈಗ ಮತ್ತಷ್ಟು ಸಂಕಷ್ಟ ಕೂಡಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೆರೆಯಲ್ಲ, ಇದು ಜಮೀನಿದು. ಇಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಕೊಳಿತಾ ಇರುವಂತದ್ದು. ಇನ್ನೇನು ಒಂದು ತಿಂಗಳ 2 ತಿಂಗಳು ಬಿಟ್ಟರೆ ಕೈ ಬರುವಂತಹ ಈ ಬೆಳೆ ಇದೀಗ ಕೈ ತಪ್ಪಿರುವಂತದ್ದು. ರೈತರು ಸಾಕಷ್ಟು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನಿಮ್ಮ ರೈತರ ಜೀವನ ಯಾವ ರೀತಿ ಹಾಳು ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು. ಈ ಏತ ನೀರಾವರಿ ಯೋಜನೆಯನ್ನು ಸಮರ್ಪಕವಾಗಿ ತಾಲೂಕಿನಾದ್ಯಂತ ಇರುವಂತಹ 48 ಕೆರೆಗಳಿಗೆ ತುಂಬಿಸುವಂತ ಯೋಜನೆಯನ್ನ ಕುಡಿಯುವ ನೀರಿಗಾಗಿ ಈ ಯೋಜನೆಯನ್ನ ಹಾಕೊಂಡ್ರು. ಅದು ನಮ್ಮ ರೈತರಿಗೆ ದುಷ್ಪರಿಣಾಮ ಬೀರಾಕತೈತಿ. ಈಗ ಈ ಕೆರೆಯಲ್ಲಿ ಸರಾಗವಾಗಿ ಹರಿಯುವಂತ ನೀರು ಹರಿದನೆ ಹೊಳೆಗೆ ಹೋಗದಂಗನೆ ಹಿನ್ನೀರಾಗಿ ರೈತರ ಜಮೀನಿನಲ್ಲಿ ನುಗ್ಗಾಕತೈತಿ. ನುಗ್ಗಿ ಬೆಳೆದಂತ ಬೆಳೆ ಎಲ್ಲ ಪೂರ್ಣ ನಾಶ ಆಗತೈತಿ. ಈಗ ಇನ್ನೊಂದು ತಿಂಗಳದಾಗ ನಾವು ಕಟಾವಿಗೆ ಬಂದಿತ್ತಿದ್ದು ಈ ಬೆಳೆ ನಾಶ ಆಗ್ಬಿಡ್ತು. ಇದಕ್ ಮಾಡಿದ ಖರ್ಚು ವೆಚ್ಚ, ಬ್ಯಾಂಕ್ನವ್ರು ಸಾಲ ಹೆಂಗ್ ಮಾಡ್ಬೇಕು, ರೈತರು
ತಮ್ಮ ಪ್ರಾಣ ತೆತ್ತಾದ್ರೂ ಪ್ರಯತ್ನ ಮಾಡಿ ಉಳಿಸ್ಕೋಬೇಕಂತ ರೈತ ಬಡದಾಡ್ತಾ ಇರ್ತಾನ ಒಪ್ಪತ್ತು ಕೂಳಿಗಾಗಿ ಅದೇ ಸಿಗದಂಗ ಅದ್ರ ರೈತನ ಜೀವನ ಹೆಂಗ ಮುಂದೆ ರೈತ ಮಾಡಿದಂತ ಸಾಲ ಮತ್ತು ವ್ಯವಹಾರವನ್ನ ತೀರಿಸಲಕ್ಕ ಕಷ್ಟಕರವಾಗಿ ರೈತ ತನ್ನ ಆತ್ಮಹತ್ಯೆಗೆ ಶರಣಾಗತವಾಗಂತ ಪರಿಸ್ಥಿತಿ ಒದಗಿ ಬರುತ್ತೈತಿ. ಆದ ಕಾರಣ ಮಾನ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು, ಇಲ್ಲ ನಮಗೆ ಇದಕ್ಕೆ ಪ್ರತಿತ್ವವಾಗಿ ಬೇರೆ ಜಮೀನನ್ನ ಕೊಡಬೇಕಂತ ನಮ್ಮಲ್ಲಿ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ತಂದಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ಮೊದಲನೇದಾಗಿ ಹಾವೇರಿಯಲ್ಲಿ ಮಳೆಯ ಆರ್ಭಟ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಅಲ್ಲಿರುವಂತಹ ರೈತರು ಸುಮಾರು 500 ಎಕರೆಯಲ್ಲಿ ಬೆಳೆದಿದ್ದಂತ ಗೋವಿನ ಜೋಳ ನೀರ್ಪಾಲಾಗಿದೆ. ಹಾವೇರಿಯ ಸವಣೂರ್ನ ಹತ್ತಿ ಮತ್ತೂರ್ನಲ್ಲಿ ಬೆಳೆದಿದ್ದಂತ ಜೋಳ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಸಮೃದ್ಧವಾಗಿ ಬೆಳೆದಿದ್ರು ಕೂಡ ಈಗ ರೈತರ ಕೈಗೆ ಸಿಗ್ತಾ ಇಲ್ಲ. ಅವರ ನೋವಿನ ಕಥೆಯನ್ನ ತೆಗೆದುಕೊಂಡ್ ಬಂದಿದ್ದೀವಿ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗಲೇ ಅಂದ್ರೆ 2014ರಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದ್ರು. ಆದ್ರೆ ಇದರಿಂದಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಅಂದ್ರೆ 2023ರಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಯಾನ ಕೂಡ ಮಾಡಿದ್ವಿ ಈ ಒಂದು ಸುದ್ದಿಯ ವಿಚಾರವಾಗಿ. ಆದರೂ ಕೂಡ ಎಚ್ಚೆತ್ತದ ದಪ್ಪ ಚರ್ಮದ ಅಧಿಕಾರಿಗಳು ರೈತರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ದಿನ ಬೆಳಗಾದ್ರೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ರೈತರು ಹಿಡಿಶಾಪವನ್ನು ಹಾಕುವ ಮುಖಾಂತರ ತಮ್ಮ ಬೆಳೆಗಳನ್ನ ಬೆಳೆಯಲಿಕ್ಕೆ ಮುಂದಾಗ್ತಿರುವಂತದ್ದು. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿ ಅವರು ಬೆಳೆಯುವಂತಹ ಬೆಳೆಗಳಲ್ಲಿ ನೀರು ಬಂದು ನಿಲ್ಲುತ್ತೆ. ಈ ರೀತಿಯಾಗಿ ಮಳೆ ನೀರಾಗಿರ್ಬೋದು, ಕೆರೆ ನೀರಾಗಿರ್ಬೋದು ನಿಲ್ಲುತ್ತೆ. ಚೆನ್ನಾಗಿ ಬಂತು ಬೆಳೆ, ಎಷ್ಟೋ ಸಾಲ ಸೂಲ ಮಾಡಿದ್ವಿ. ಈ ಬಾರಿ ಆದರೂ ಬೆಳೆಯನ್ನು ತೆಗೆದುಕೊಂಡು ಮಾಡಿದ ಸಾಲವನ್ನು ತೀರಿಸೋಣ, ಮಕ್ಕಳು ಮರಿಗಳ ಮದುವೆ ಮಾಡೋಣ ಅಂತ ಹೋಗ್ತಿರುವಂತಹ ರೈತರಿಗೆ ಈಗ ಮತ್ತಷ್ಟು ಸಂಕಷ್ಟ ಕೂಡಿರುವಂತದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೆರೆಯಲ್ಲ, ಇದು ಜಮೀನಿದು. ಇಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಕೊಳಿತಾ ಇರುವಂತದ್ದು. ಇನ್ನೇನು ಒಂದು ತಿಂಗಳು 2 ತಿಂಗಳು ಬಿಟ್ಟರೆ ಕೈ ಬರುವಂತಹ ಈ ಬೆಳೆ ಇದೀಗ ಕೈ ತಪ್ಪಿರುವಂತದ್ದು. ರೈತರು ಸಾಕಷ್ಟು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ ನಿಮ್ಮ ರೈತರ ಜೀವನ ಯಾವ ರೀತಿ ಹಾಳು ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು. ಈ ಏತ ನೀರಾವರಿ ಯೋಜನೆಯನ್ನು ಸಮರ್ಪಕವಾಗಿ ತಾಲೂಕಿನಾದ್ಯಂತ ಇರುವಂತಹ 48 ಕೆರೆಗಳಿಗೆ ತುಂಬಿಸುವಂತ ಯೋಜನೆಯನ್ನ ಕುಡಿಯುವ ನೀರಿಗಾಗಿ ಈ ಯೋಜನೆಯನ್ನ ಹಾಕೊಂಡ್ರು. ಅದು ನಮ್ಮ ರೈತರಿಗೆ ದುಷ್ಪರಿಣಾಮ ಬೀರಾಕತೈತಿ. ಈಗ ಈ ಕೆರೆಯಲ್ಲಿ ಸರಾಗವಾಗಿ ಹರಿಯುವಂತ ನೀರು ಹರಿದನೆ ಹೊಳೆಗೆ ಹೋಗದಂಗನೆ ಹಿನ್ನೀರಾಗಿ ರೈತರ ಜಮೀನಿನಲ್ಲಿ ನುಗ್ಗಾಕತೈತಿ. ನುಗ್ಗಿ ಬೆಳೆದಂತ ಬೆಳೆ ಎಲ್ಲ ಪೂರ್ಣ ನಾಶ ಆಗತೈತಿ. ಈಗ ಇನ್ನೊಂದು ತಿಂಗಳದಾಗ ನಾವು ಕಟಾವಿಗೆ ಬಂದಿತ್ತಿದ್ದು ಈ ಬೆಳೆ ನಾಶ ಆಗ್ಬಿಡ್ತು. ಇದಕ್ ಮಾಡಿದ ಖರ್ಚು ವೆಚ್ಚ, ಬ್ಯಾಂಕ್ನವ್ರು ಸಾಲ ಹೆಂಗ್ ಮಾಡ್ಬೇಕು, ರೈತರು ತಮ್ಮ ಪ್ರಾಣ ತೆತ್ತಾದ್ರೂ ಪ್ರಯತ್ನ ಮಾಡಿ ಉಳಿಸ್ಕೋಬೇಕಂತ ರೈತ ಬಡದಾಡ್ತಾ ಇರ್ತಾನ ಒಪ್ಪತ್ತು ಕೂಳಿಗಾಗಿ ಅದೇ ಸಿಗದಂಗ ಅದ್ರ ರೈತನ ಜೀವನ ಹೆಂಗ ಮುಂದೆ ರೈತ ಮಾಡಿದಂತ ಸಾಲ ಮತ್ತು ವ್ಯವಹಾರವನ್ನ ತೀರಿಸಲಕ್ಕ ಕಷ್ಟಕರವಾಗಿ ರೈತ ತನ್ನ ಆತ್ಮಹತ್ಯೆಗೆ ಶರಣಾಗತವಾಗಂತ ಪರಿಸ್ಥಿತಿ ಒದಗಿ ಬರುತ್ತೈತಿ. ಆದ ಕಾರಣ ಮಾನ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು, ಇಲ್ಲ ನಮಗೆ ಇದಕ್ಕೆ ಪ್ರತಿತ್ವವಾಗಿ ಬೇರೆ ಜಮೀನನ್ನ ಕೊಡಬೇಕಂತ ನಮ್ಮಲ್ಲಿ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.